ಈ ಸರಿ ಇನ್ನು ಸೆಪ್ಟೆಂಬರ್ 18 ಹತ್ರ ಬರ್ತಾ ಇದೆ. ಅದೇ ಟೈಮಲ್ಲೇ ಇವರು 75ನೇ ವರ್ಷ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಅಂತಲೇ ಇದೆಲ್ಲ ಫ್ರೀ ಪ್ಲಾನ್. ಎಷ್ಟು ಬೇಜಾರಾಗುತ್ತೆ ಇವಾಗ ನೀವು ದಿನ ಬೆಳಗಾದ್ರೆ ಏನೋ ಒಂದು ಖುಷಿ ವಿಚಾರನೋ ಅಥವಾ ಏನೋ ನಿಮಗೆ ಅಥವಾ ಕೆಲಸದ್ದೋ ಅಥವಾ ಏನೋ ಒಂದು ವಿಚಾರ ಇದ್ದಾಗ ಅಭಿಮಾನಿಗಳು ವಿಷ್ಣು ಸರ್ ಅವ್ರನ್ನ ದೇವರ ಅಂತ ಅನ್ಕೊಂಡಿರೋರು ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಹೇಳ್ಕೊಂಡು ಅಥವಾ ಅವ್ರ ಸಮಾಧಿ ನೋಡ್ಕೊಂಡು ಹೋಗ್ತಿದ್ರು. ಸೊ ಈಗ ನೋಡಿದ್ರೆ ಅಲ್ಲಿ ಅವರ ಸ್ಮಾರಕನೇ ಇಲ್ಲ, ಅಲ್ಲಿ ಇವಾಗ ಬರೀ ಮಣ್ಣು ಖಾಲಿ ಜಾಗ ಆಗಿದೆ. ಎಷ್ಟು ನೋವಾಗುತ್ತೆ ನಿಮಗೆ? ನೋವು ಆಗುತ್ತೆ ಮ್ಯಾಮ್. ನಿನ್ನೆನೇ ನಮಗೆ ಅದು ನಿನ್ನೆಯಿಂದ ಇದುವರೆಗೂ ಇನ್ನೂ ತಲೆ ಸರಿ ಹೋಗಿಲ್ಲ. ಯಾಕಂದರೆ ಅಷ್ಟು ಮೆದುಳೆಲ್ಲ ನೋವ್ತಾ ಇದೆ, ಅಷ್ಟು ಕಿರ್ಚಾಡ್ಬಿಟ್ಟಿದ್ದೀವಿ. ಯಾಕಂದರೆ ಅದು ಊಹೆ ಮಾಡ್ಕೊಳಕ್ಕಾಗಲ್ಲ. ಆ ಜಾಗ ನಮ್ಗೆ ಇವಾಗ್ಲೂ ನಮಗಿದೆ ಇದೆ ಇದೆ ಅಂತಲೇ ಅನಿಸ್ತಿದೆ. ಏನೇ ಒಂದು ಆದ್ರೂ ನಮ್ಗೆ ಎಷ್ಟೋ ಸರಿ ಮನಸ್ಸಿಗೆ ತುಂಬ ನೋವಾದಾಗ ಹೋಗಿ ಅಲ್ಲಿ ನಾವು ಒಂದು 2 ನಿಮಿಷ ಕುತ್ಕೊಂಡ್ರೆ ನಮಗೇನೋ ಒಂದು ಪಾಸಿಟಿವ್ನೆಸ್ ಬರೋದು. ಅಲ್ಲಿ ಏನೋ ಒಂದು ನಾನು ಇದ್ದೀನಿ ನನಗೇನೋ ಒಂದು ಆಗ್ತಾಯಿತ್ತು ನಮಗೆ. ಬಟ್ ಇವತ್ತು ಅದನ್ನೇ ಏನೂ ಇಲ್ಲ ಮ್ಯಾಮ್, ಎಲ್ಲ ಎತ್ತಿ ಬಿಸಾಕಿದ್ದಾರೆ ಕೆರೆದು. ಆಲ್ರೆಡಿ ಫುಲ್ಲು ಅಲ್ಲಿ ಏನು ಇತ್ತು ಅನ್ನಂಗೂ ಒಂದು ಇದಿಲ್ಲ ಬಿಡಿ. ಕುರುಹು ಕೂಡ ಇಲ್ಲ ಇಲ್ಲ ಇಲ್ಲ. ಭಾಳ ನೋವಾಗುತ್ತೆ ಅದು ನೋಡಿದ್ರೆ. ಅದು ಹೇಳ್ಕೊಳಕ್ಕಾಗಲ್ಲ. ಸುಮ್ಮನೆ ನಾವು ನಮ್ಮ ಸಂಕಟ ಒಳಗಡೆನೇ ಇಟ್ಕೊಬೇಕಷ್ಟೆ. ಕೆಲವೊಂದೊಂದು ಹೇಳ್ಕೊಂಡು ನಾವು ಕೋಪದಲ್ಲಿ ಏನೇನೋ ಮಾತಾಡಿ ಅದು ಏನೇನೋ ಆಗೋದಕ್ಕಿಂತ ತುಂಬ ಬೇಜಾರಾಯಿತು ಎಲ್ಲರಿಗೂ. ಅಲ್ಲ, ಕರ್ನಾಟಕದ ಎಷ್ಟು ಜನ ಹುಡುಗರು ಪಾಪ ಹತ್ಕೊಂಡು ಅಳ್ತಾನೆ ಫೋನ್ ಮಾಡ್ತಾರೆ. ಏನು ಮಾಡೋದು, ಏನು ಮಾಡೋಕ್ಕಾಗುತ್ತೆ? ಎಲ್ಲ ಎತ್ತಾಕಿದ್ಮೇಲೆ ಇವಾಗ ತಂದು ಅಲ್ಲೇ ಅಂತೂ ಮುಗ್ದೋಯ್ತು. ನೆನ್ನೆಗೆ ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು ಅನ್ನಂಗೆ ಆಗೋಯ್ತು. ಅಲ್ಲಿದ್ದಿದ್ದು ಯಾವಾಗ ಹೋಯ್ತು ಚಿತಾಭಸ್ಮ ಎಲ್ಲನೂ ಅವಾಗಲೇ ಹೋಯ್ತು ಮ್ಯಾಮ್. ಅದು ಕುಟುಂಬದವ್ರಿಗೆ ಇರಬೇಕಿತ್ತು. ಅವ್ರಿಗೆ ಅದು ಮನಸ್ಸಾದರೂ ಹೆಂಗೆ ಬಂತು ಅಂತ ಗೊತ್ತಿಲ್ಲ. ಅದನ್ನು ಹೊಡೆದವ್ರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಷ್ಟೇ, ಸರ್ವನಾಶ ಆಗಲಿ ಅಂದ್ಕೋತಾ ಇದ್ವಿ ನಾವು. ಯಾಕೆಂದರೆ ಚೆನ್ನಾಗಿರಲಿ ದೇವರು, ಅವ್ರಿಗೆ ಎಲ್ಲನೂ ಕೊಡಲಿ. ಇನ್ನೂ ಅವರು ಮುಂದೆ ಚೆನ್ನಾಗಿ ದುಡ್ಡು ಸಂಪಾದನೆಗಳು ಮಾಡ್ಕೊಂಡು ಚೆನ್ನಾಗಿರಲಿ ಅಷ್ಟೇ. ಅಂದರೆ ಅವ್ರಿಗೆ ಏನೇ ದುಡ್ಡು ಮಾಡಿದ್ರು ಏನೇ ಮಾಡಿದ್ರು ಕರ್ಮ ಅನ್ನೋದೊಂದು ಇದ್ದೇ ಇರುತ್ತೆ. ಅದೇ ಮ್ಯಾಮ್, ಕರ್ಮ ಏನಿದೆ ಅದು ಮುಂದಿನ ಜನ್ಮದಲ್ಲಿ ಬರುತ್ತೆ. ನೀವು ಮುಂದಿನ ಜನ್ಮದಲ್ಲಿ ಆಡುತ್ತೆ ಮ್ಯಾಮ್. ಕರ್ಮ ಅನ್ನೋದು 7 ಜನ್ಮ. ಹೋದ ಜನ್ಮದಲ್ಲಿ ಏನ್ ಮಾಡಿದೀವೋ ಈ ಜನ್ಮದಲ್ಲಿ ನಾವು ಅನುಭವಿಸ್ತೀವಿ. ಬಟ್ ಆದ್ರೆ ಈ ಕಲಿಯುಗದಲ್ಲಿ ಕರ್ಮ ಅನ್ನೋದು ಇವತ್ತು ಇರುತ್ತೆ 100% ಇರುತ್ತೆ. ಎಲ್ಲರೂ ಅದು ಅನುಭವಿಸೇ ಹೋಗ್ಬೇಕು. ನಾವು ಏನ್ ಅಡುಗೆ ಮಾಡಿರ್ತೀವೋ ಬೆಳಗ್ಗೆ ಅದು ನಾವೇ ಊಟ ಮಾಡಬೇಕು. ಬೇರೆಯವ್ರು ತಿನ್ನಲ್ಲ, ಅದು ನಾವೇ ಊಟ ಮಾಡಬೇಕು. ನಾವು ಊಟ ಮಾಡಿದ್ಮೇಲೆ ಬೇರೆಯವ್ರು ತಿಂತಾರೆ. ಅದು ಅನುಭವಿಸ್ತಾರೆ ಅವರು. ಇರ್ಲಿ ಬಿಡಿ. ಕೊನೆಯದಾಗ ಏನು ಹೇಳ್ತೀರಾ ಮ್ಯಾಮ್ ಈ ವಿಚಾರವಾಗಿ? ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಮ್ಯಾಮ್ ನನಗೆ. ಇವಾಗ ನಮ್ಮ ಸರ್ ಬೇರೆ ಥರ ಹೇಳಿದ್ರಲ್ಲ, ಕೇಳ್ಕೊಬೋದು ಅಷ್ಟೇ. ಕುಟುಂಬದವ್ರಿಗೂ ಕೇಳ್ಕೊಬೋದು, ಅವರ ಬಾಲಣ್ಣನ ಮನೆಯವ್ರಿಗೂ ಕೇಳ್ಕೊಬೋದು. ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ ಬಿಡಿ ಅಂತ ಕೇಳ್ಕೊಬೋದು. ಆದರೆ ಬಿಡಲ್ಲ ಅವರು. ಬಿಡಲ್ಲ. ಸರ್ ಏನು ಇದು ಮಾಡ್ತಾರೆ. ನೀವು 10 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀರಾ, ಯಾರು 1 ಪೈಸೆ ಕೊಟ್ಟಿಲ್ಲ ಮ್ಯಾಮ್ ಇದಕ್ಕೆ. ಕೋರ್ಟ್ಗೆ ಹೋಗೋಕ್ಕೆ ಯಾರು ಅಭಿಮಾನಿಗಳು ದುಡ್ಡು ಕೊಟ್ಟಿಲ್ಲ, ಯಾರೂ ತೆಗೆದು ಯಾವ ಸಂಘ ಸಂಸ್ಥೆಯಿಂದನೂ ಎತ್ತಿ ಕೊಟ್ಟಿಲ್ಲ. ಅವ್ರ ಸ್ವಂತ ದುಡ್ಡಿಂದನೇ 1 ವರ್ಷ ಕೋರ್ಟ್ ನಡೆಸೋಕ್ಕೆ ಕಷ್ಟ ಆಗುತ್ತೆ. 7-8 ವರ್ಷ ಅವ್ರು ನಡೆಸಿದ್ದಾರೆ ಅಂದರೆ ಯಾರ್ದಕ್ಕೂ ಯಾರ ಹತ್ರನೂ ಏನು ಚಂದ ಇತ್ತಲ್ಲ, ಕೊಡಿ ಅಂತ. ಅವ್ರು ಮಾಡ್ತಿದ್ದಾರೆ ಅಂದಮೇಲೆ ಅವ್ರನ್ನೇ ನೀವು ಯಾವ ಮಟ್ಟಕ್ಕೆ ತಂದು ಇಳಿಸಿದ್ರಲ್ಲ, ಒಬ್ಬ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ನೋಡ್ತೀರ ಅವ್ರನ್ನ. ಏನು ಹೇಳೋಕ್ಕಾಗುತ್ತೆ ಇದಕ್ಕೆ? ಹೌದು. ಸೊ ಎಸ್, ಇನ್ನು ನೀವು ಒಳ್ಳೆ ಸಿಂಗರ್ ಕೂಡ. ವಿಷ್ಣುವರ್ಧನ್ ಅವರ ಒಂದು ಇದರ ಕಾರ್ಯಕ್ರಮದಲ್ಲಿ ಅವರ ಒಂದು ಸಾಂಗನ್ನು ಹೇಳಿ ಈ ಕಾರ್ಯಕ್ರಮನ ಹೆಣ್ಣು ಮಾಡೋಣ. ಹೆಂಗೆ ಗೊತ್ತಾಯ್ತು? ನಾನು ನೋಡಿದೆ ಮ್ಯಾಮ್ ನಿಮ್ಮ ಪ್ರೊಫೈಲ್ನೆಲ್ಲ, ನೀವು ತುಂಬ ಚೆನ್ನಾಗಿ ಹಾಡಿರ್ತೀರ. ಅದರಲ್ಲೂ ವಿಷ್ಣುವರ್ಧನ್ ಸರ್ ಅವರ ಹಾಡುಗಳನ್ನ ತುಂಬ ಚೆನ್ನಾಗಿ ಹಾಡ್ತೀರಾ. ಈ ಒಂದು ಸಮಯದಲ್ಲಿ ಯಾವೊಂದು ಸಾಂಗ್ನ ಡೆಡಿಕೇಟ್ ಮಾಡಬೇಕು ಅಂತ? ಸಾಂಗ್ ಅಂದರೆ ಅಳು ಬಂದ್ಬಿಡುತ್ತೆ. ತ್ಯಾಗಕ್ಕೆ ಹಿಂದೆಂದು ಈ ಲೋಕದಿ ನೋವೇನು, ಸ್ವಾರ್ಥ ಪ್ರಪಂಚದಲ್ಲಿ ಆ ಸತ್ಯಕ್ಕೆ ಸಾವೇನು, ಜಗದಾಟವೆಲ್ಲ ಏನು. ಆಗಲ್ಲ ಮ್ಯಾಮ್, ಅದು ಆಡೋಕ್ಕಾಗಲ್ಲ. ಅಲ್ಬೇಡಿ ಮ್ಯಾಮ್. ಬಟ್ ಏನೋ ಒಂದು ಬಾಲಣ್ಣ ಅವ್ರ ಕುಟುಂಬ ಮನಸ್ಸು ಮಾಡಿದರೆ ಅಭಿಮಾನಿಗಳು ಇವತ್ತು ಈ ರೀತಿ ಅಳ್ತಿರ್ಲಿಲ್ಲ, ಅಭಿಮಾನಿಗಳಿಗೆ ಇಷ್ಟೊಂದು ನೋವು ಉಂಟಾಗ್ತಿರ್ಲಿಲ್ಲ. ವಿಷ್ಣುವರ್ಧನ್ ಅವರ ಆತ್ಮಕ್ಕೂ ಕೂಡ ಒಂದು ಶಾಂತಿ ಸಿಗ್ತಿತ್ತು. ಅವರು ಇದ್ದಷ್ಟು ದಿನ ಬಾಲಣ್ಣ ಅವ್ರ ಜೊತೆ ತುಂಬಾ ಚೆನ್ನಾಗಿದ್ರು. ಅವ್ರಿಗೇನಾದ್ರು ಕಷ್ಟ ಆದಾಗ ವಿಷ್ಣುವರ್ಧನ್ ಅವ್ರು ನಿಲ್ತಿದ್ರು. ಈಗ ಅಭಿಮಾನಿಗಳು ವಿಷ್ಣುವರ್ಧನ್ ಅವರ ವಿಷ್ಣುವರ್ಧನ್ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ಹೋರಾಟವನ್ನ ಮಾಡ್ತಿದ್ದಾರೆ. ಆದರೆ ಬಾಲಣ್ಣ ಕುಟುಂಬದವರು ಆತ್ಮಕ್ಕೆ ಶಾಂತಿ ಸಿಗದೆ ಇರೋ ಥರ ಮಾಡಿದ್ದಾರೆ.
ನೋಡೋಣ. ಬಟ್ ಇನ್ನು ಮುಂದೆ ಆದ್ರೂ ಇದು ಇಲ್ಲಿಗೆ ಮುಗೀತು, ಬಟ್ ಇನ್ನು ಮುಂದೆ ಆದ್ರೂ ವಿಷ್ಣುವರ್ಧನ್ ಅವರು ನೆಮ್ಮದಿಯಾಗಿ ಮಲಗಲಿ, ಅಭಿಮಾನಿಗಳ ಕಷ್ಟಗಳನ್ನು ಕೇಳಲಿ, ಅಭಿಮಾನಿಗಳ ಜೊತೆ ಇರಲಿ ವಿಷ್ಣುವರ್ಧನ್ ಅವರು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಎಂಡ್ ಮಾಡ್ತಿದ್ದೀವಿ. ಥ್ಯಾಂಕ್ ಯು ಮ್ಯಾಮ್, ಧನ್ಯವಾದ ನಿಮಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಅಳ್ಬೇಡಿ ಮ್ಯಾಮ್, ನೀವು ಎಲ್ಲ ಒಳ್ಳೇದಾಗುತ್ತೆ. ನೀವು ಇಷ್ಟೊಂದು ಅಭಿಮಾನ ಇಟ್ಟಿದ್ರಲ್ಲ, ಬಟ್ ವಿಷ್ಣುವರ್ಧನ್ ಅವರು ಯಾವಾಗಲೂ ನಿಮ್ಮ ಜೊತೆಗಿರ್ತಾರೆ. ಅಲ್ಲಿ ಅವ್ರಿಗೆ ಪುಣ್ಯಭೂಮಿ ನಿರ್ಮಾಣ ಮಾಡೋಕ್ಕಾಗಲಿಲ್ಲ, ಸ್ಮಾರಕ ನಿರ್ಮಾಣ ಮಾಡೋಕ್ಕಾಗಲಿಲ್ಲ, ನಿಮ್ಮ ಜೊತೆಗೆ ಇರ್ತಾರೆ ಅವರು ಅಷ್ಟೇ. ನಾನು ವಿಷ್ಣು ಸರ್ನು ಅಷ್ಟೇ ಪೂಜಿಸ್ತೀನಿ, ವೀರಕಪುತ್ರ ಶ್ರೀನಿವಾಸ್ ಸರ್ನು ಅಷ್ಟೇ. ಯಾಕಂದರೆ ನಾವು ವಿಷ್ಣು ಸರ್ನ ನೋಡಿಲ್ಲ ಮ್ಯಾಮ್, ಅವರಲ್ಲಿರೋ ಎಲ್ಲ ಗುಣನೂ ನಾವು ಇವರಲ್ಲಿ ನೋಡಿ ನಾವಿಬ್ಬರನ್ನೂ ಕೂಡ ಅದೇ ಸ್ಥಾನದಲ್ಲಿಟ್ಟು ಪೂಜಿಸ್ತಾ ಇದ್ದೀವಿ. ಅದಕ್ಕೋಸ್ಕರನೇ ನಾವು ಸಂಗೀತ ಶಾಲೆ ಅವರಿಬ್ಬರ ಹೆಸರಲ್ಲೇ ತೆಗೆದಿದ್ದು. ಅದು 5 ವರ್ಷ ಕೂಡ ಕಂಪ್ಲೀಟ್ ಆಗಿದೆ. ನನಗಿವತ್ತು ಮಾಡಿದಾಗ ನನಗೇನೂ ಗೊತ್ತಿರಲಿಲ್ಲ, ಬಟ್ ಚೆನ್ನಾಗಿ ನಡೆಸ್ಕೊಂಡು ಹೋಗೋಕ್ಕೆ ನನಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಅವ್ರ ಆಶೀರ್ವಾದನೇ ನನಗೆ ಶ್ರೀರಕ್ಷೆ, ಅಷ್ಟೇ ಹೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಧನ್ಯವಾದಗಳು ಮ್ಯಾಮ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.